ಹಾಯ್ ಗಾಯ್ಸ್, ಇವತ್ತು ನಾವು ಏನ್ ಮಾಡ್ತಾ ಇದೀವಿ? ಪೆಪ್ಪರ್ ಚಿಕನ್ ಮಾಡ್ತಾ ಇದೀವಿ, ನೋಡ್ಕೊಳ್ಳಿ. ರೆಡಿ ಮಾಡ್ತಾ ಇದೀವಿ. ಹಂಗೆ 5 ಸ್ಟಾರ್ ಚಿಕನ್ ಮಾಡೋಣ ಅನ್ಕೊಂಡಿದೀವಿ, ಕ್ಯೂಬ್ಸ್ ತರ. ನೋಡಿ ಏನೇನ್ ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದೀವಿ. ಆಮೇಲೆ ಇದನ್ನ ಡೀಟೇಲ್ ಆಗಿ ಹಾಕ್ತೀನಿ. ಆಯ್ ಮಾಡಪ್ಪ ಲೌಡ ನಾನು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಹೆಸರು ಮಾಡ್ಕೊಂತವನೆ. ಗಾಯ್ಸ್ ಎಲ್ಲ ರೆಡಿ ಆದ್ಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ಈರುಳ್ಳಿ ಕಟ್ ಮಾಡ್ಬಿಟ್ಟು ಹೇಳ್ತಾವ್ ನೋಡ್ರಿ. ನೋಡಿ ಗಾಯ್ಸ್, ನೋಡಿ ಈಗ ಇನ್ನೇನು ನೋಡಿ ಗೈಸ್, ಎಲ್ಲ ಇವಾಗ ಇದು ಆಕ್ಚುಲಿ 5 ಸ್ಟಾರ್ದು ಪಾಪ್ಕಾರ್ನ್ ಮಾಡೋಣ ಅಂತ ಚಿಕನ್ ಬ್ರೆಸ್ಟ್ ಎಲ್ಲ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂತ ಇದೀವಿ. ಚಿಕನ್ ಬ್ರೆಸ್ಟ್, ಮಾಂಸ, ಇನ್ನೊಂದು ಸ್ಪೆಷಲ್ ಐಟಮ್ ಪೆಪ್ಪರ್ ಚಿಕನ್ಗೆ ರೆಡಿ ಮಾಡ್ಕೋತಾ ಇದೀವಿ. ಬೇಕಾಗಿರೋದು ಐಟಮ್ ಇಷ್ಟೇ: ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ. ನೋಡಿ ಬಾಯ್, ಶಾಲೆ ಬುಕ್ ಮಾಡ್ಕೊಂತವನೆ. ನೋಡೋಣ ನಮ್ದು ಹೆಂಗ್ ನಡೆಯುತ್ತೆ ಇವತ್ತು. ಏನದು ಚಿಕನ್ ವೆರೈಟೀಸು. Hello guys, this is my chicken. ಇದು ಕಿಚನ್, ಸಾರಿ ಕಿಚನ್. ನಮ್ದು ಸ್ವಲ್ಪ ಬಟ್ಲರ್ ಇಂಗ್ಲಿಷ್ ಅಡ್ಜಸ್ಟ್ ಮಾಡ್ಕೊಳ್ಳಿ. 5 ಸ್ಟಾರ್ ಚಿಕನ್ಗೆ 5 ಸ್ಟಾರ್ ಚಿಕನ್ ಅಲ್ಲ, ಇದು 5 ಸ್ಟಾರ್ ಚಿಕನ್ ಅಲ್ಲೇ ಪಾಪ್ಕಾರ್ನ್. ಫಸ್ಟ್ ಚಿಕನ್ ಕ್ಯೂಬ್ ತರ ಕಟ್ ಮಾಡ್ಕೋಬೇಕು, ಚಿಕ್ಕದಾಗೆ. ಅದಕ್ಕೆ ಆಡ್ ಮಾಡ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು. ಇದಕ್ಕೆ ಸ್ವಲ್ಪ ನೆಕ್ಸ್ಟ್ ಸೋಯಾ ಸಾಸು. ಜಾಸ್ತಿ ಬೇಡ, ಲೈಟ್ ಆಗಿ ಹಾಕೋಬೇಕು. ಈ ತರ ಜಾಸ್ತಿ ಹಾಕೋಬಾರ್ದು. ಎಲ್ಲ ಮೆಣಸಿನ್ಕಾಯಿ ಪುಡಿನೇ ಇಲ್ಲ ಇದ್ರೊಳಗೆ. ಮೆಣಸಿನ್ಕಾಯಿ ಪುಡಿ ಇಲ್ಲ. ಈ ಬೋಸಡಿಗೆ ಆಚೆ ಓಡಿಸ್ತೀವಿ ನೋಡ್ರಿ. ಇವಾಗ ಹೋಗ್ತಾವಾಗ ಅಂಗಡಿ ಹೋಗ್ತಾಂಬ ಬೇಡ. ಇದು ಹಾಕಕ್ಕಿಂತ ಮುಂಚೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದೀನಿ ಗಾಯ್ಸ್, ನೋಡ್ಕೊಳ್ಳಿ. ಜಾಸ್ತಿ ಹಾಕ್ಬಿಡಿ, ಲೈಟ್ ಆಗಿ ಹಾಕ್ಬೇಕು. ಅದಾದ್ಮೇಲೆ ಸ್ವಲ್ಪ ಸಾಲ್ಟ್ ಆಡ್ ಮಾಡ್ಕೋಬೇಕು. ಮನೆ ಸಾಲ್ಟ್ ಎಲ್ಲ ಇಟ್ಟಿದ್ರ ಅಲ್ಲೇ ಪಿಂಗಾಣಿ ಡಬ್ಬ ನಮ್ದು. ನಿಮ್ದು ಪಿಂಗಾಣಿ ಡಬ್ಬನಾ? ನೋಡಿ ಗಾಯ್ಸ್, ಇವ್ರ ಮನೆ ಪಿಂಗಾಣಿ ಡಬ್ಬದಲ್ಲಿ ಇಟ್ಟವ್ರೆ. ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೋಬೇಕು, ಜಾಸ್ತಿ ಹಾಕೋಬೇಡ್ರಿ. ನನಗೆ ಗೊತ್ತಿರೋ ರುಚಿಗೆ ಹಾಕ್ತಾ ಇದೀನಿ. ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡ್ತಾ ಇದೀನಿ. ಗಾಯ್ಸ್ ಸಾರಿ ಬೈ ಮಿಸ್ಟೇಕ್, ಚಿಲ್ಲಿ ಪೌಡರ್ ಇಲ್ಲೇ ಇದೆ. ಗೈಸ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬೇಕು. ಹಾಕ್ತಾ ಇದೀನಿ ನೋಡಿ, ಜಾಸ್ತಿ ಹಾಕ್ಲೋಕೋಬಿಡಿ. ಖಾರ ಬೇಕು ಅಂದ್ರೆ ಮಾತ್ರ ಹಾಕೋಬೇಕು. ಹಾಕಿದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೋಡಿ ಹಾಕ್ತಾ ಇದೀನಿ. ಇಷ್ಟೇ ಸಾಕು. ಇದ್ರ ಜೊತೆಗೆ ಏನ್ ಹಾಕ್ಬೋದು ಗೈಸ್? ಏನೂ ಇಲ್ಲ, ಅಷ್ಟೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ನೋಡಿ ಮಿಕ್ಸ್ ಮಾಡ್ತಾ ಇದೀನಿ. ಅಟ್ಲೀಸ್ಟ್ ಒಂದು 1 ಅವರ್ ಇದನ್ನ ಮ್ಯಾರಿನೇಟ್ ಇಡಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡಿದೀನಿ, ಮ್ಯಾರಿನೇಟ್ ಇಡ್ತಾ ಇದೀನಿ ಗೈಸ್. ಫ್ರಿಜ್ ಅಲ್ಲಿ ಇಡಿ, ಒಳ್ಳೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನೋಡಿ ಗಮ್ಮತ್ ಐತೆ ನೋಡಿ, ಘಮ ಘಮ. ಗೈಸ್ ಫ್ರಿಜ್ ಒಳಗೆ ಇಡ್ತಾ ಇದೀನಿ. ಜಾಸ್ತಿ ಐಟಮ್ ಇಟ್ಟಿಲ್ಲ ಮನೆ, ಸಾರಿ ಇವ್ರ ಮನೆ. ಕ್ಲೋಸ್ ಮಾಡ್ತಾ ಇದೀನಿ ಗೈಸ್. ಬಾಯ್, ಅದು ಮ್ಯಾರಿನೇಟ್ ಆದ್ಮೇಲೆ ನಿಮ್ಮನ್ನ ಕರ್ಕೊಂಡ್ ಬರ್ತೀನಿ ಮತ್ತೆ. ಹಾಯ್ ಗೈಸ್, ಅದು ಮ್ಯಾರಿನೇಷನ್ ಆಯ್ತು. ನೆಕ್ಸ್ಟ್ ಕೋಟಿಂಗ್ ಮೈದಾ ತಗೊಳ್ಳಿ. ಜಾಸ್ತಿ ಹಾಕೋಬಿಡಿ, ಅದು ಕಮ್ಮಿ ಇರೋದ್ರಿಂದ ಸ್ವಲ್ಪ ಸಾಕಿಷ್ಟು. ಜಾಸ್ತಿ ಆಯ್ತಿದ್ದೇನೆ ನೋಡಿ, ಇಷ್ಟು ಹಾಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ, ಹಾಕೋ ಡಲ್ ಹೊಡಿತೈತೆ. ಇದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮೈದಾ ಸೈಡ್ ಇಡಬೇಕು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬೇಕು. ಅದಾದ್ಮೇಲೆ ನೋಡಿ ಸ್ವಲ್ಪ ಉಪ್ಪು, ಪಿಂಗಾಣಿ ಉಪ್ಪು ಅಂತ ಸ್ವಲ್ಪ ಜಾಸ್ತಿ ಹಾಕೊಳಕೋಬಿಡಿ, ಅದ್ರಲ್ಲಿ ಹಾಕಿದೀವಿ. ಇದಾದ್ಮೇಲೆ ಸ್ಪೆಷಲ್ ಸ್ವಲ್ಪ ನೋಡಿ ಮ್ಯಾಗಿ ಮಸಾಲ ಇಲ್ಲ ಮ್ಯಾಜಿಕ್ ಮಸಾಲ ಅಂತ ಸಿಗುತ್ತೆ. ಅದನ್ನ ಸ್ವಲ್ಪ ಒಂದು 5 ರೂಪಾಯಿ ಇರುತ್ತೆ ಅಷ್ಟೇ. ಅದು ಸ್ವಲ್ಪ ತಂದು ಹಾಕೊಂಬಿಡಿ. ಹುಳಿ ಖಾರ ಉಪ್ಪು ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನಕ್ಕೆ.
ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ, ಜಾಸ್ತಿ ಬೇಡ, ಇಷ್ಟೇ. ಗರಂ ಮಸಾಲೆ ಏನು ಬೇಡ, ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಏನು ಇಶ್ಯೂ. ಬಟ್ ಇದೇ ಚೆನ್ನಾಗಿರುತ್ತೆ. ಇದನ್ನೇನು ಮಾಡ್ಬೇಕಂದ್ರೆ ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡಿಡಬೇಕು. ನೋಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದು ಮ್ಯಾರಿನೇಷನ್ ಆಗ್ತಾ ಇದೆ ನೋಡಿ. ಮಿಕ್ಸ್ ಆಯ್ತಾ? ಫುಲ್ ಮಿಕ್ಸ್. ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಡಿ, ಅದು ಮ್ಯಾರಿನೇಷನ್ ಆಗಲಿ. ಅದಾದಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ. ಆ ಥರ ಹೇಳ. ಅಣ್ಣ ನಮಸ್ಕಾರ, ಅಕ್ಕ ನಮಸ್ಕಾರ. ಗಾಯ್ಸ್ ನೋಡಿ, ಅವಾಗಲೇ 5 ಸ್ಟಾರ್ ಚಿಕನ್ ಯಾವುದು ಏನೋದು ಇದು ಪಾಪ್ಕಾರ್ನ್ಗೆ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ಇನ್ನು ಮಿಕ್ಕಿರೋ ಚಿಕನಲ್ಲಿ ಪೆಪ್ಪರ್ ಚಿಕನ್ ಈಸಿಯಾಗಿ ಮಾಡೋದು. ಮನೆಯಲ್ಲೇ ನೀವೇ ಮಾಡ್ಕೋಬೋದು, ಬ್ಯಾಚುಲರ್ಸ್ಗೆಲ್ಲ ಈಸಿಯಾಗಿ ಮಾಡ್ಕೋಬೋದು. ಬೇಕಾಗಿರೋದು ಏನಂದ್ರೆ ಚಿಕನ್ನು ತೊಳ್ಕೊಂಡಿರೋದು, ಆನಿಯನ್ನು ಹಚ್ಕೊಂಡಿರೋದು, ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಜಜ್ಕೊಂಡಿರೋದು ಏನದು ಪೆಪ್ಪರ್ ಪೌಡ್ರು. ಒಂದು ನಿಮಿಷ ಗಾಯ್ಸ್ ನೋಡಿ, ಪೆಪ್ಪರ್ ಪೌಡ್ರು ಬೇಕು, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಇದೇ ಮೇನ್ ಗಾಯ್ಸ್. ಘಮ ಘಮ ಅಂತ ಐತೆ. ಹಿಂಗೆ ನೋಡಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಸ್ಟವ್ ಹಚ್ಬೇಕು, ಆಮೇಲೆ ಬಾಂಡ್ಲಿ ಇಡಬೇಕು. ಇಟ್ಟಿದ್ದೀನಿ, ಸ್ವಲ್ಪ ಕಾಯ್ಬೇಕು. ಬಾಂಡ್ಲಿ ಕಾಯೋವರೆಗೂ ಒಂದು 2 ನಿಮಿಷ ವೆಯ್ಟ್ ಮಾಡಿ. ನೋಡಿ ಹೆಂಗೆ ಕಾಯ್ತಾ ಇಲ್ಲಿರೋ ಒಳಗಡೆ ನೀರೆಲ್ಲ ಹಂಗೆ ಸೀದೋಗ್ಬಿಡ್ಬೇಕು. ಸ್ವಲ್ಪ ವೆಯ್ಟ್ ಮಾಡಿ ಗೈಸ್. ನೋಡಿ ಫುಲ್ಲು ಬಾಂಡ್ಲಿ ಎಲ್ಲ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕೋಬೇಕು, ಯಾಕಂದ್ರೆ ಚಿಕನ್ ಅಲ್ಲಿ ಜಾಸ್ತಿ ಎಣ್ಣೆ ಬಿಡುತ್ತೆ. ನೋಡಿ ಸ್ವಲ್ಪ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನೋಡಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಕಾದಿದೆ ನೋಡಿ, ಈ ತರ ಬರಬೇಕು. ನೋಡಿ ಆನಿಯನ್ ಹಾಕ್ತಾ ಇದ್ದೀನಿ. ಫಸ್ಟು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಂಗಂದ್ರೆ ಅಟ್ಲೀಸ್ಟ್ ಒಂದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ನೋಡಿ ಗಾಯ್ಸ್, ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರಬೇಕು. ಬರ್ತಾ ಇದೆ, ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ನಿಮ್ಗೆ ಎಷ್ಟು ತಾಳ್ಮೆ ಇದೆ ಅಷ್ಟು ನಿಧಾನಕ್ಕೆ ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋವರೆಗೂ, ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಹಾಯ್ ಗಾಯ್ಸ್, ನೋಡಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಈರುಳ್ಳಿ. ಇದೆಲ್ಲ ಆದ್ಮೇಲೆ ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಇವಾಗ ಆನಿಯನ್ ಹಾಕೋಬೇಕು. ಯಾಕಂದ್ರೆ ಆ ಖಾರ ಫ್ಲೇವರು ಅದರಲ್ಲೇ ಇರುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಖಾರ ಫ್ಲೇವರೇ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಚಿಲ್ಲಿ ಚಿಕನ್ಗೆ ಪೆಪ್ಪರ್ ಡ್ರೈಗೆ ಆ ಮಜಾ ಬರಲ್ಲ. ಸೊ ನಾವು ಮರ್ತ್ಬಿಟ್ಟಿದ್ದು ಅವಾಗಲೇ 2 ಐಟಮು. ಇಲ್ಲಿ ನೋಡಿ, ಜೀರಿಗೆ ಸ್ವಲ್ಪ, ಕರ್ಬೇವಿನ ಸೊಪ್ಪು ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋಬೇಕು. ನಾವು ಫಸ್ಟ್ ಅಲ್ವಾ, ನಮ್ಗೆ ಅಷ್ಟೆಲ್ಲ ಇದಿಲ್ಲ. ನೋಡಿ ಸ್ವಲ್ಪ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ನೀವು ನೋಡಿ ಗಮ್ ಅಂತ ಐತೆ. ಗಮ್ ಅಂದ್ಮೇಲೆ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1, 2, 3 ಸ್ಪೂನ್ ಹಾಕೋಬೇಕು ರೈಸ್. ಇದು ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಉರಿಬೇಕು. ನೋಡಿ ಹಸಿ ವಾಸನೆ ಹೋಗ್ಬೇಕು. ಒಳ್ಳೆ ಘಾಟ್ ಬರ್ತೈತೆ. ಹಸಿ ವಾಸನೆ ಹೋಗ್ಬೇಕು ಗಾಯ್ಸ್. ನೋಡಿ ಇದಾದ್ಮೇಲೆ ಹಸಿ ವಾಸನೆ ಹೋದ್ಮೇಲೆ ನೋಡಿ ಚೆನ್ನಾಗಿ ಒಂದು 5 ನಿಮಿಷ ಮಾಡ್ಕೊಳ್ಳಿ ಸಾಕು, ಹಸಿ ವಾಸನೆ ಹೋಗುತ್ತೆ. ನೋಡಿ ಚೆನ್ನಾಗೆ 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರಿದಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕೊಬೇಕು. ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳಿ ಜೀರಿಗೆನೂ ಹಾಗೆ ಸುಮ್ಮನೆ ಕೈ ಆಡಿಸ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ನೋಡಿ ತಲೆ ಹಿಂಡ್ತಾ ಇದೆಯಾ, ಹಿಂಗೆ ಬಂದಾಗ ಬೆಂದಿದೆ ಅಂತ. ಸೊ ನಾವು ಇದಕ್ಕೆ ಇವಾಗ ಚಿಕನ್ ಆ್ಯಡ್ ಮಾಡೋಣ. ಚಿಕನ್ ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡಿರ್ಬೇಕು. ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ಘಮ ಅಂತ ಐತೆ ನೋಡಿ. ಈ ಥರ ಚಿಕನ್ ಆ್ಯಡ್ ಮಾಡ್ಕೋಬೇಕು. ಏನಿಲ್ಲ, ಕರೆಕ್ಟಾಗಿ ಒಂದು 10 to 20 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಬೇಡ, ಸ್ವಲ್ಪ ಅರಿಶಿನ ಹಾಕಬೇಕು. ನೋಡಿ ಹಾಕ್ತೀನಿ ಇವಾಗ. ಸ್ವಲ್ಪ ಅರಿಶಿನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತೀನಿ ನೋಡಿ. ಹಾಲೆ ಚಿಕನ್ ನೋಡಿ ವಾಟರ್ ಕಂಟೆಂಟ್ ನಿಧಾನಕ್ಕೆ ಬಿಡ್ತಾ ಇದೆ.
ನೀವು ಎಕ್ಸ್ಟ್ರಾ ಜಾಸ್ತಿ ಆ್ಯಡ್ ಮಾಡ್ಕೊಳಕ್ ಹೋಗ್ಬೇಡಿ ನೀರು ನೀವು ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಪೆಪ್ಪರ್ ಆಗಲ್ಲ ಅದು. ನೋಡಿ ಈ ಥರ. ಹಾಂ ಬ್ರೋ, ಘಮ ಸ್ಮೆಲ್ ಬರ್ತಾಯ್ತಾ? ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇಷ್ಟು ಸಾಕು ಉಪ್ಪು. ಇದೇ ಜಾಸ್ತಿ ಆಗುತ್ತೇನೋ ಅನ್ಸುತ್ತೆ. ಇಲ್ಲ, ಕರೆಕ್ಟಾಗಿದೆ ನೋಡಿ. ನೀವು ಕೈ ರುಚಿಗೆ ತಕ್ಕನಂಗೆ ಉಪ್ಪು ಹಾಕೋಬೇಕು. ನಿಮ್ಗೆ ಇಷ್ಟ ಬಂದಾಗ ಹಾಕೊಂಡ್ರೆ ಉಪ್ಪು ಬಾಗ್ಬಿಡ್ತದೆ. ಆದ್ರೂ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ನನ್ನ ಸಜೆಷನು ಜಾಸ್ತಿ ಹಾಕೊಂಡು ತೋಪ ಹಾಕಿದ್ದ ಮುಂಚೆ ಉಪ್ಪು ಕಮ್ಮಿ ಹಾಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಯಾಕಂದ್ರೆ ನೀರು ಜಾಸ್ತಿ ಹಾಕೊಳಕ್ಕಾಗಲ್ಲ ಇದಕ್ಕೆ. ನೋಡಿ, ಲೋ ಫ್ಲೇಮಿಗೆ ಕೊಟ್ಟಿದ್ದೀನಿ. ಇವಾಗ ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ಬೇಕಂದ್ರೆ ಜಸ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಒಂದು ಸ್ಪೂನು, ಒಂದು 2 ಸ್ಪೂನ್ ನೀರು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಬೇಯ್ತಾ ಅದೇ ವಾಟರ್ ಕಂಟೆಂಟ್ ಬಿಟ್ಬಿಡುತ್ತೆ ಚಿಕನ್ನು. ಯಾಕಂದರೆ ತಳ ಸೀದೋಗ್ಬಾರ್ದು ಅಂತ ಅಷ್ಟೇ. ಜಾಸ್ತಿ ನೀರು ಹಾಕೊಂಡ್ರೆ ಗೊತ್ತಲ್ಲ ನಿಮಗೆ, ಪೆಪ್ಪರ್ ಹೋಗಿ ಚಿಕನ್ ಫ್ರೈ ಆಗ್ಬಿಡುತ್ತೆ. ಇದೇ ನೀವು ಮನೇಲಿ ಮಾಡ್ಕೊಳ್ಳೋದು. ಬ್ಯಾಚುಲರ್ಸು ಹುಡುಗರಿದ್ರೆ ರೂಮಲ್ಲಿ ಮಾಡ್ಕೋಬೋದು. ನೋಡಿ, ಏನಿಲ್ಲ, ಕರೆಕ್ಟಾಗಿ ಒಂದು 15 ನಿಮಿಷ ಲೋ ಫ್ಲೇಮಲ್ಲೇ ಬೆಂದ ಮೇಲೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಗಾಯ್ಸ್. ನೋಡಿ, ಇದ್ರ ಮೇಲೆ ಪ್ಲೇಟ್ ಮುಚ್ಚಬೇಕು. ಕೀಪ್ ವಾಚಿಂಗ್ 5 to 10 minutes. ನೋಡಿ, ಎಲ್ಲ ಇವಾಗ ಒಂದು 15 minutes ಹೇಳಿದ್ನಲ್ಲ, 15 minutes ಕ್ಲೀನಾಗೆ ಎಲ್ಲ ವಾಟರ್ ಕಂಟೆಂಟ್ ಎಲ್ಲ ಹೋಗಿದೆ. ನೋಡಿ, ಜಿಟ್ಟ ಆಗಿದೆ. ಇವಾಗ ಏನು ಮಾಡ್ಬೇಕಂದ್ರೆ ನೆಕ್ಸ್ಟು ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋಬೇಕು. ಜಾಸ್ತಿ ಏನು ಹಾಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕೊಳ್ಳಿ. ಅದಾದಮೇಲೆ ಪೆಪ್ಪರು ಕುಟ್ಕೊಂಡಿರೋದು, ಕುಟ್ಕೊಬಿಟ್ರೆ ಒಳ್ಳೆ ಮಜಾ ಬರುತ್ತೆ ಪೆಪ್ಪರು. ಆ್ಯಕ್ಚುಲಿ ಒಳ್ಳೆ ಕುಟ್ಕೊಂಡು ಒಳ್ಳೆ ಮಸಾಲೆ ಹಾಕೊಂಬಿಡಿ. ಇದಾದಮೇಲೆ ಅವಲೇ ಮರ್ತೋಗ್ಬಿಟ್ಟಿದ್ನಲ್ಲ ಕರ್ಬೇವಿನ ಸೊಪ್ಪು, ನೋಡಿ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಬೇಕು ಕರ್ಬೇವಿನ ಸೊಪ್ಪು. ಹಾಕೊಂಡ್ರೆ ಫ್ಲೇವರ್ ಘಮ ಇವಾಗಲೇ ಬರೋದು. ಇಷ್ಟು ಹಾಕ್ಬಿಟ್ಟು ನೆಕ್ಸ್ಟು ಪುದೀನ ಒಂದು ಹಾಕ್ಕೊಳ್ಳಿ. ಕೊತ್ತಂಬರಿ ಲಾಸ್ಟಲ್ಲಿ ಹಾಕಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಘಮ ಅಂತ ಐತೆ. ಕಾಣಿಸ್ತಾ ಇದೆ ನಿಮಗೆ? ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿರಿ, ವಾಟರ್ ಕಂಟೆಂಟ್ ಎಲ್ಲ ಫುಲ್ಲು ಡ್ರೈ ಆಗಿದೆ. ಬರೀ ಆಯಿಲ್ ಮಾತ್ರ ಇರೋದು ಇವಾಗ. ಅಲ್ಲಿ ನಿಮ್ಗೆ ಸಿಗ್ತಾ ಇರೋದೇ ಬರೀ ಆಯಿಲ್. ನೋಡಿದ್ರ, ಕಾಣ್ತಾ ಇದೆಯಾ? ಘಮ ನಕ್ಕಲ್ಲೇ ಇದು ಅದು ಸುಭಾಷ್ ಅವ್ರದ್ದು ಗೊತ್ತಲ್ಲ, ಇದು ಸಕ್ಕತ್ತಾಗೈತಲ್ಲ ಬ್ರೋ. ಘಮ ಬರ್ತಾ ಇಲ್ಲ ನಿಮ್ಗೆ? ಹಾಗೆ ನೋಡಿ, ಸ್ಪೆಷಲ್ ಬ್ಯಾಚುಲರ್ಸ್ ಪೆಪ್ಪರ್ ಚಿಕನ್ ನೋಡಿ, ಎಲ್ಲ ಕಾದಿರಂಗಿದೆ. ಇವಾಗ ನಾವು ಜಸ್ಟ್ ಲಾಸ್ಟ್ಗೆ ಒಂದು ಕೋಟಿಂಗ್ ಥರ ಏನಿದು ಕೊತ್ತಂಬರಿ ಸೊಪ್ಪು, ಇಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು 5 minutes ಬೇಯಿಸ್ಕೊಳ್ಳಿ ಸಾಕು. ನೋಡಿ, 5 minutes ಬೇಯಿಸ್ಕೊಳ್ಳಿ. ಇನ್ನೇನು ಆಗೋಯ್ತು ಪೆಪ್ಪರ್ ಚಿಕನ್ನು. ನೆಕ್ಸ್ಟು ನಮ್ಮದು ಏನು ಬರೋದು? ನೆಕ್ಸ್ಟು 5 star ಚಿಕನ್ದು ಏನು ಬರೋದು? ಮರ್ತೇ ಹೋಗುತ್ತಲ್ಲ. ಪಾಪ್ಕಾರ್ನ್ ರೆಡಿ ಇದೆ. ಇದು ಆಗ್ತಾ ಇದ್ದಂಗೆ ನೆಕ್ಸ್ಟು ಅದೇನೆ. ವೆಯ್ಟ್ ಮಾಡಿ, ನೋಡ್ತಾ ಇರಿ, ಕೀಪ್ ವಾಚಿಂಗ್. ನೋಡಿ, ಆಗ್ತಾ ಇದೆ. ನಿಮಗೆ ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗೆ ಸರ್ವ್ ಮಾಡ್ಬೋದು ಅಂತ. ಸ್ಟವ್ ಹಚ್ಕೊಳ್ಳಿ. ಅದಾದ್ಮೇಲೆ ಎಣ್ಣೆ ಹಾಕೋಬೇಕು. ನೋಡಿ ಗಾಯ್ಸ್, ಕ್ಯಾಮ್ರಾಮನ್ ಮರ್ತಿದ್ದಾನೆ ಬೋಳಿ ಮಗ. ಚೆನ್ನಾಗಿ ಕುಡ್ಬಿಟ್ಟು ಆಳೆ ಕೊಡ್ತಾವ ಗಾಯ್ಸ್. ಪಾಪ್ಕಾರ್ನ್ ಮಾಡಕ್ ವಿಡಿಯೋ ಮಾಡ್ಬಾರ್ದು, ಮಾಡ್ತಾ ಇಲ್ಲ. ಕ್ಯಾಮ್ರಾಮನ್ ಮರ್ತಿದ್ದಾನೆ. ನನಗಂತೂ ತಿನ್ನೋರ್ಗು ಚೆನ್ನಾಗೈತೆ ಅನ್ಬಿಟ್ಟು ಇವಾಗ ಡೌಗಳು ಮಾಡ್ತಾವ್ರು. ಇಲ್ಲ, ಇವರು ನಮ್ಮ ಕ್ಯಾಮ್ರಾಮನ್ನೇ ಮರ್ತಿದ್ದಾನೆ. ಮಗನೇ ಅಲ್ಲ, ಇವರು ಬೋಳಿ ಮಗ. ಹಾಕ್ತಾ ಎಣ್ಣೆ. ಗೈಸ್, ಎಣ್ಣೆ ಕಾಯಕ್ ಬಿಟ್ಟಿದ್ದೀನಿ. ಪಾಪ್ಕಾರ್ನ್ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಪಾಪ್ಕಾರ್ನು ಮ್ಯಾರಿನೇಟ್ ಆಗಿದೆ. ಅದಕ್ಕೆ ಅವಾಗಲೇ ಪೌಡ್ರ್ ಮಿಕ್ಸ್ ಮಾಡಿದ್ವಲ್ಲ, ಮೈದಾ ರೆಡಿ ಇದೆ. ನೋಡಿ, ಕಾಣಿಸ್ತಾ ಇದೆಯಾ? ಆದ್ಮೇಲೆ ಚಿಕನ್ ಮ್ಯಾರಿನೇಟ್ಗೆ ಹಾಕಿದ್ವಲ್ಲ, ನೋಡಿ ಫುಲ್ಲು ಮ್ಯಾರಿನೇಟ್ ಆಗ್ಬಿಟ್ಟೈತೆ ಚಿಕನ್ನು. ಚೆನ್ನಾಗಿದೆ, ಸ್ವಲ್ಪ ಚೇಂಜಸ್ ಮಾಡ್ಬೇಕಣ್ಣ. ಇವಾಗ ಇದ್ರ ಜೊತೆ ಕೋಲ್ಡ್ ವಾಟರ್ ಬೇಕು. ಕೋಲ್ಡ್ ವಾಟರ್ ಫ್ರಿಜ್ಜಲ್ಲಿ ಇಟ್ಟಿದ್ದು ಸಿಗುತ್ತೆ, ಇವಾಗ ತಗೊಂಡ್ಬರ್ತೀನಿ. ನೋಡಿದ್ರ ಫ್ರೆಂಡ್ಸ್, ಈ ತರ ಅರ್ಧಂಬರ್ಧ ಇಂಗ್ಲಿಷ್ಗಳನ್ನ ನಾವ್ ಎಷ್ಟು ನೋಡಿಲ್ಲ. ನಾನು ಯಾರು ಗೊತ್ತಾ ನಿನಗೆ?
ನೋಡಿ ಗಾಯ್ಸ್, ನನ್ನ ಮಗ ಕೋಲ್ಡ್ ವಾಟರ್ ಮಾಡೋ ಅಂದ್ರೆ ಕೋಲ್ಡ್ ಎಷ್ಟು ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಎಲ್ಲ ಇದಾಗ್ಬಿಟ್ಟೈತೆ, ಇವೆಲ್ಲ ಬಿಡತ್ತಲ್ಲ. ನೋಡಿ ಗಾಯ್ಸ್, ಇದು ಬೇಕು, ಏನಿಲ್ಲ, ಕೋಲ್ಡ್ ವಾಟರ್ಗೆ ಹೇಳ್ಕೊಡ್ತೀನಿ ನೋಡಿ ಹೆಂಗ್ ಮಾಡ್ಬೇಕಂತ. ನೋಡಿ ಕಾಣಿಸ್ತಾ ಇದೆಯಾ, ಎಣ್ಣೆ ಕಾಯ್ತಾ ಇದೆ. ಇವಾಗ ನೋಡಿ ಚೂರ ಚೂರ ಸೌಂಡ್ ಬರ್ತಾ ಇದೆ. ಹಾಯ್ ಗಾಯ್ಸ್, ನೋಡಿ ಎಣ್ಣೆ ಕಾದಿದೆ. ಇವಾಗ ನಾವೇನ್ ಮಾಡ್ಬೇಕಂದ್ರೆ ನೋಡಿ ಚಿಕನ್ ಕ್ಯೂಬ್ಸ್ ಅಲ್ಲಿ ಎತ್ಕೋಬೇಕು. ನಾವು ಹಾಕಿದೀವಲ್ಲ ಮಸಾಲೆಗೆ, ಫಸ್ಟ್ ಈ ಕ್ಯೂಬ್ಸ್ ಅಲ್ಲಿ ಹಾಕಿ ಮಸಾಲೆಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡೆ. ಇದನ್ನ ಏನ್ ಮಾಡ್ಬೇಕಂದ್ರೆ ಈ ತರ ಒಂದು ಚಿಕ್ಕ ಜಾಲರಿ ತಗೊಂಡು ಇದ್ರೊಳಗಡೆ ಹಿಂಗೆ ಹಾಕೋಬೇಕು. ಕೆಲವೊಬ್ರು ಎಗ್ ಹಾಕ್ಬಿಟ್ಟು ಮಾಡ್ತಾರೆ, ನಾವು ಎಗ್ಗೇನು ಯೂಸ್ ಮಾಡಿಲ್ಲ. ನೋಡಿ ಇದೆಲ್ಲ ಪಾಪ್ಕಾರ್ನ್ದು. ಈ ತರ ಹೊಂದ್ಕೊಂಡು ಮತ್ತೆ ಇದನ್ನ ಕೋಲ್ಡ್ ವಾಟರ್ಗೆ ಹಾಕ್ಬೇಕು. ನೋಡಿ ಕೋಲ್ಡ್ ವಾಟರ್ಗೆ ಹಾಕ್ತಾ ಇದೀನಿ. ಈ ತರ ಕೋಲ್ಡ್ ವಾಟರ್ಗೆ ಹಾಕೋಬೇಕು. ಕೋಲ್ಡ್ ವಾಟರ್ಗೆ ಈ ತರ ಹಾಕೋಬೇಕು. ಕೋಲ್ಡ್ ವಾಟರ್ಗೆ ಹಾಕಿದ್ಮೇಲೆ ಒಂದೆರಡು ಸೆಕೆಂಡ್ ಬಿಟ್ಟು ತಿರ್ಗಾ ಮತ್ತೆ ಇದೇ ವಾಟರ್ಗೆ ಹಾಕ್ಬೇಕು. ನೋಡಿ ಇವಾಗ ಹಾಕಿದ್ಮೇಲೆ ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ಕೋಲ್ಡ್ ವಾಟರ್ ಆದ್ಮೇಲೆ ಈ ತರ ಫುಲ್ಲು ಒಂದ್ರಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ಸಲಿ ನಿಮ್ಗೆ ಫೀಲ್ ಆಗಿಲ್ಲ ಅಂದ್ರೆ ನೋಡಿ ಈ ತರ ಗರಿ ಗರಿ ಬರಬೇಕು, ಆ ಲೇಯರ್ ಅಂಟ್ಕೋಬೇಕು. ಇನ್ ಕೇಸ್ ಅಂಟ್ಕೊಂಡಿಲ್ಲ ಅಂದ್ರೆ ತಿರ್ಗಾ ಮತ್ತೆ ಕೋಲ್ಡ್ ವಾಟರ್ಗೆ ಹಾಕೊಳ್ಳಿ. ಏನಿಲ್ಲ, ಈ ತರ ಜಾರ್ ಯೂಸ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಹಾಕಿ ನೋಡಿ ಹಾಕ್ತಾ ಇದೀನಾ, ಕಾಣಿಸ್ತಾ ಇದೆಯಾ? ಏನಿಲ್ಲ ಗೈಸ್, ಕ್ಯಾಮ್ರಾ ಆ ಕಡೆ ಈ ಕಡೆ ಹೋದ್ರೆ ಬೇಜಾರು ಮಾಡ್ಕೊಬಿಡಿ. ನಾವು ಹುಡುಗ ಸ್ವಲ್ಪ ಕುಡ್ಕೊಬಿಟ್ಟು ಕ್ಯಾಮ್ರಾ ಮೇಲೆ ಅದೇ ಕಾಣಿಸ್ತಾ ಇಲ್ಲ. ನೋಡಿ ಈ ತರ ಕೋಲ್ಡ್ ವಾಟರ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲಿಂದ ಉಯ್ದ ಆಯ್ತಾ ಗೈಸ್? ಇದಾದ್ಮೇಲೆ ಸೀದಾ ಮತ್ತೆ ಇದೇ ಮೇಲೆ ಇದ್ ಮಾಡಿರ್ತೀವಲ್ಲ ಇಟ್ಟು ಅದಕ್ಕೆ ಹಿಂಗ ಅಳ್ಳಾಡ್ಸಿ ಹಿಂಗೆ ನೋಡಿ ಹೆಂಗ್ ಆಮೇಲೆ ಏನ್ ಮಾಡ್ತೀರಾ ಅಂದ್ರೆ ಉಯ್ದು ಬಿಡಿ ಅಷ್ಟೇ. ಚೆನ್ನಾಗಿ ಇದನ್ನ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ತರ ಗರಿ ಗರಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಬಂದಿದ ತಕ್ಷಣ. ನೋಡಿ ನೋಡಿ ಆಗ್ತಾ ಇದೀನಿ. ಎಣ್ಣೆ ಒಳಗಡೆ ಹಿಂಗ ಹಾಕ್ಬಿಟ್ರೆ ಚಾಟಾಪಟ ಚಾಟಾಪಟ. ನೋಡಿ ಗೈಸ್, ನೋಡಿ ಫುಲ್ ಹೈ ಫ್ಲೇಮ್ ಇಟ್ಕೊಳ್ಳಿ. ನೋಡಿ ಗೈಸ್, ಇಷ್ಟೇ, ಇನ್ನೇನಿಲ್ಲ. ಇದನ್ನ ಹಾಕಿ ತಿಂದು ಬಿಡದೆ ಚೆನ್ನಾಗಿ ಒಂದು 5 ನಿಮಿಷ ಹಾಕ್ಬೇಕು. ಗೈಸ್ ಜಸ್ಟ್ ಅ ಮಿನಿಟ್. ಹಾಯ್ ಗೈಸ್, ನೋಡಿ ರೆಡಿ ಆಗ್ತಾ ಇದೆ ಪಾಪ್ಕಾರ್ನ್ ಚಿಕನ್. ಇನ್ನೇನು ಗೋಲ್ಡನ್ ಬ್ರೌನ್ ಬಂದೇ ಬಿಡ್ತು. ಕರೆಕ್ಟಾಗೆ 10 to 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಕಮ್ಮಿ ಎಣ್ಣೆ ಇದ್ರೂ ಸಾಕು, ಜಾಸ್ತಿ ಎಣ್ಣೆ ಹಾಕಬೇಕು ಅಂತೇನು ಅವಶ್ಯಕತೆ ಇಲ್ಲ. ನಿಮಗೆ ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲಾದರೆ ಜಾಸ್ತಿ ಆಯಿಲ್ ಇರುತ್ತೆ, ಈಸಿಯಾಗಿ ಹಾಕ್ತಾರೆ. ನಾವು ಮನೆಯದಲ್ವಾ, ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಕ್ಲೀನಾಗಿ ಮಾಡ್ತಾಯಿದ್ದೀವಿ. ನೋಡಿ ಒಂದು ಅವಾಗವಾಗ ಕೈ ಅಳ್ಳಾಡಿಸ್ತಾ ಇರಿ. ನೋಡಿ ನೋಡಿ ಕ್ಲೀನಾಗಿ ಬರುತ್ತೆ. ಎಲ್ಲಿ ಬೆಂದಿಲ್ಲ ಅದನ್ನ ಹಂಗೆ ಉಲ್ಟಾಯಿಸ್ಕೊಂಬಿಡಿ, ಈಸಿ. ಹಾಯ್ ಗಾಯ್ಸ್, ನೋಡಿ ಇಷ್ಟೇ ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ. 5 ಮಿನಿಟ್ಸು 15 ಮಿನಿಟ್ಸ್ ಕುಕ್ ಮಾಡಬೇಕು. ಗಮ್ಮಂತ ಇದೆ ನೋಡಿ. ಜಾಸ್ತಿ ಎಣ್ಣೆನೇನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ. ರೆಸ್ಟೋರೆಂಟಲ್ಲಾದರೆ ಜಾಸ್ತಿ ಮಾಡಬೇಕು, ಇದೇನು ಅವಶ್ಯಕತೆ ಇಲ್ಲ ನಿಮಗೆ. ನೋಡಿ ಈಸಿಯಾಗಿ ಮಾಡ್ಬೋದು. ಪಾಪ್ಕಾರ್ನ್ ಚಿಕನ್ ಮನೇಲೇ ಮಾಡ್ಬೋದು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಿಮಗೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಚಿಲ್ಲಿ ಚಿಕನ್ ಅವಾಗಲೇ ನೋಡಿದ್ರಲ್ವಾ, ಸಾರಿ ಪೆಪ್ಪರ್ ಡ್ರೈ, ಇದು ಚಿಕನ್ ಪಾಪ್ಕಾರ್ನು ಸೂಪರಾಗಿರುತ್ತೆ. ಮನೇಲೇ ಮಾಡ್ಕೊತೀನಿ, ಮಕ್ಳಿಗೆ ಈಸಿ. ಸ್ನ್ಯಾಕ್ಸ್ ಟೈಮಲ್ಲಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನೋಡಿ ಗೈಸ್, ಇಷ್ಟೇ, ತುಂಬ ವೆರೈಟೀಸ್ ಏನು ಅವಶ್ಯಕತೆ ಇಲ್ಲ. ಬಾಯ್ ಗೈಸ್, ತಿನ್ಕೊಳ್ಳಿ, ಉಣ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಜಾಲಿ ಜಾಲಿ, ಫುಲ್ಲು ಜಾಲಿ.